ಇದು ಸುಮಾರು ನನಗೊಂದು 8 ವರ್ಷದಿಂದ 8-9 ವರ್ಷದಿಂದ ನಾನು ಸೋಪ್ನ ಬಳಸೇ ಇಲ್ಲ. ನಾನು ನೋನಿ ಜ್ಯೂಸಲ್ಲೇನೆ ಸ್ನಾನ ಮಾಡೋದು. ಸೊ ಹಾಗಾಗಿ ಅದೊಂದು ಅಭ್ಯಾಸ ಆಗಿದೆ ನನಗೆ. ಆಮೇಲೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ತರ ಕೂಡ ಅದು ಕೆಲಸ ಮಾಡುತ್ತೆ. ನೀವು 8-9 ವರ್ಷದಿಂದ ಸೋಪ್ ಬಳಸ್ತಾನೆ ಇಲ್ಲ? ಸೋಪ್ ಬಳಸ್ತಾ ಇಲ್ಲ, ಹೊರಗಡೆ ಹೋದಾಗ ಮಾತ್ರ. ಓಕೆ. ಇವಾಗ ಬಿಗ್ ಬಾಸ್ಗೆ ಹೋಗಿದ್ದೆ, ಅಲ್ಲಿ ಸೋಪ್ ಬಳಸಬೇಕು, ಅಲ್ಲಿ ಹಣ್ಣು ಸಿಗಲ್ಲ. ಔಟ್ಡೋರ್ ಶೂಟಿಂಗ್ ಹೋದಾಗ ಹಣ್ಣು ತಗೊಂಡು ಹೋಗಲ್ಲ, ಅಲ್ಲಿ ಸೋಪ್ ಬಳಸಬೇಕು. ಬಟ್ ಮನೇಲಿರುವಾಗ ಮಾತ್ರ 100% ನೋನಿ ಹಣ್ಣನ್ನೇ ಹಾಕೊಳ್ಳೋದು. ಬಟ್ ಈಗೆಲ್ಲ ಮೆಂಟಾಲಿಟಿ ಹೆಂಗೆ ಅಂದ್ರೆ, ಆ ಫೋಮ್ ಬಂದಿಲ್ಲ ಅಂದ್ರೆ ಅದ್ ನಾವು ಸೋಪ್ ಹಚ್ಕೊಂಡಿದ್ದೆ ಅಥವಾ ಸ್ನಾನ ಮಾಡಿದ ಫೀಲೇ ಬರಲ್ಲ ಅಂತ. ಸೊ ನಿಮ್ಗೆ ಆತರ ಏನು ಅನ್ಸಲ್ವಾ? ಈ ಹಣ್ಣನ್ನ ಹಾಕೊಂಡು ಇದ್ ಮಾಡಿದಾಗ ಅದು ಫೋಮ್ ಕ್ರಿಯೇಟ್ ಇದು ಬರುತ್ತೆ. ಓ ನೈಸ್, ಹೌದು. ಗೊತ್ತಿರ್ಲಿಲ್ಲ. Yes. ಇವನ್ ತುಂಬಾ ಜನ ಈ ಹೇರ್ಗೆ ನಮ್ ಕಡೆ ಅಟ್ಲಕಾಯಿ ಅಂತಾರೆ, ಹಾ, ಅದನ್ನ ಯೂಸ್ ಮಾಡ್ತಾರೆ. ನೀವು ಆತರದ್ ಏನಾದ್ರು ಮಾಡ್ತೀರಾ? ನಾನು ಶಿಕಾಕಾಯಿ ಹಾಕ್ತೀನಿ ಅಷ್ಟೇ. ಶಿಕಾಕಾಯಿ ಹಾಕ್ತೀನಿ. ಇನ್ನು ಕಾಯಿಗಳೇನು ಹಾಕಲ್ಲ. ಮೆಂತ್ಯ ಹಾಕ್ತೀನಿ. ಮೆಂತ್ಯ ಬರುತ್ತಲ್ಲ, ಅದನ್ನ ನೆನೆಸ್ಬಿಟ್ಟು ಅದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಕೂದಲಿಗೆ ಹಚ್ಬಿಟ್ಟು ಒಂದು 3-4 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡೋ ಅಭ್ಯಾಸ ಇದೆ.